ಭದ್ರಾವತಿ ಕೇಂದ್ರವು ಇನ್ನು ಮುಂದೆ ಎಫ್ಎಂ ತರಂಗಾಂತರದಲ್ಲೂ ಕಾರ್ಯಕ್ರಮಗಳ ಪ್ರಸಾರ ಮಾಡಲಿದೆ. 10 ಕಿಲೋವ್ಯಾಟ್ ಸಾಮರ್ಥ್ಯದ ಪ್ರೇಷಕವನ್ನ ಶಿವಮೊಗ್ಗದಲ್ಲಿ ಸ್ಥಾಪಿಸಲಾಗಿದೆ. ಸಾಹಿತ್ಯ ಸಾಂಸ್ಕೃತಿಕ ಕ್ಷೇತ್ರಗಳ ಮೂಲ ನೆಲೆಯಾಗಿರುವ ಶಿವಮೊಗ್ಗ ಪ್ರದೇಶದ ಆಕಾಶವಾಣಿ ಕೇಳುಗರಿಗೆ ಸುಸ್ಪಷ್ಟ ಧ್ವನಿ, ಕಿವಿಗಿಂಪಾದ ಸಂಗೀತ ಆಲಿಸುವ ಅವಕಾಶ ಲಭ್ಯವಾಗಿದೆ. ಕೇಳುಗರ ಬಹು ವರ್ಷಗಳ ಅಪೇಕ್ಷೆ ಈಗ ಈಡೇರಿದೆ. ಶಿವಮೊಗ್ಗದ ಹಿಂದಿನ ದೂರದರ್ಶನ ಮರುಪ್ರಸಾರ ಕೇಂದ್ರದ ಕಟ್ಟಡದಲ್ಲಿ 27 ಫೆಬ್ರವರಿಯಿಂದ ಎಫ್ಎಂ ಕೇಂದ್ರ ಆರಂಭವಾಯಿತು. ಈ ಎಫ್ಎಂ ಟ್ರಾನ್ಸಿಸ್ಟರ್ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗದಲ್ಲಿರುವಂಥ ಎಲ್ಲ ಪಾರ್ಕ್ಗಳಲ್ಲಿ ಇದನ್ನೆಲ್ಲ ಅಳವಡಿಸ್ಲಿಕ್ಕೆ ಅವಕಾಶ ಆಗತ್ತಾ, ಟ್ರಾನ್ಸಿಸ್ಟರ್ನ ಅಳವಡಿಸ್ಲಿಕ್ಕೆ ಅವಕಾಶ ಆಗತ್ತಾ ಅನ್ನೋ ಸಂಗತಿನ ಅವ್ರ ಹತ್ರ ಮಾತಾಡಿದೆ. ಖಂಡಿತ ಸರ್ ಮಾಡ್ಬೋದು, ಬಹಳ ಎಕ್ಸ್ಪೆಂಡಿಚರ್ ಬರೋದಿಲ್ಲ. ಒಂದು 8,000 ರೂಪಾಯಿ ಮಾತ್ರ ಒಂದು ಪಾರ್ಕಿಗೆ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ. ಆ ಖರ್ಚನ್ನ ನೀವು ಮಾಡ್ತೀರನ್ನೋದಾದ್ರೆ ಅದನ್ನು ಮಾಡ್ಕೊಳ್ಳೋಕೆ ಅವಕಾಶ ಇದೆ ಸರ್, ಮಾಡ್ಬೋದು. ಇದಕ್ಕೆ ಬಹಳ ಏನೋ ಸಮಸ್ಯೆಗಳಿಲ್ಲ ಸರ್ ಅಂತ ಮಾತನ್ನು ಹೇಳಿದ್ರು. ಅವಾಗ ಅನಿಸ್ತು ನನಗೆ, ಶಿವಮೊಗ್ಗದಲ್ಲಿರುವಂಥ 35 ವಾರ್ಡಲ್ಲಿರುವಂಥ ಪಾರ್ಕ್ಗಳು ಯಾವುದಾದ್ರು ಅಭಿವೃದ್ಧಿಗೆ ಹೊಂದಿದೆ, ಎಲ್ಲ ಪಾರ್ಕ್ಗಳಲ್ಲೂ ಕೂಡ ಇವತ್ತಿಂದ ನಾವು ಯೋಚನೆನ ಮಾಡ್ತಾ ಇದ್ದೇವೆ. ಎಲ್ಲ ಪಾರ್ಕ್ಗಳು ಈ ಬಾನುಲಿ ಪ್ರಸಾದ ಆಗೋ ಹಾಗೆ ಒಂದು ಯೋಚನೆನ ಮಾಡ್ತೇವೆ. ಯಾಕೆಂದ್ರೆ ಬೆಳಗ್ಗೆ 6 ಗಂಟೆಯಿಂದನೇ ಜನ ಇರ್ತಾರೆ, 5 ಗಂಟೆಯಿಂದನೇ ಇರ್ತಾರೆ. ಆಕಾಶವಾಣಿ ಪ್ರಾರಂಭ ಆಗುವಂತ ಒಂದು ವಂದೇ ಮಾತರಂ ಗಾಯನ ಎಲ್ಲರಿಗೂ ಕಿವಿಗೆ ಯಾವತ್ತು ಬೆಳಗಿನ ಜಾವ ಅಪ್ಪಳಿಸ್ಲಿ, ಅವರೆಲ್ಲರೂ ಕೇಳಿ ಸಂತೋಷ ಪಡಲಿ ಅನ್ನೋಂಥದ್ದು ನನಗೂ ಕೂಡ ಸಂತೋಷ ಆಯಿತು ಅನ್ನಿಸ್ತು. ಹಾಗಾಗಿ ಇದನ್ನ ಮನೆ ರಾಘವೇಂದ್ರ ಅವರ ಹತ್ರ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಖಂಡಿತವಾಗ್ಲೂ ಇದಕ್ಕೆ ಬೇಕಾಗಿರೋ ಹಣವನ್ನು ಜೋಡಿಸೋ ಕೆಲಸ ನಾನು ಮಾಡ್ತೇನೆ. ಸಂಪೂರ್ಣವಾದ ಸಲಹೆಗಳನ್ನ ಸಹಕಾರಗಳನ್ನ ತಾವು ಕೂಡ ಕೊಡಬೇಕು ಅನ್ನೋ ವಿನಂತಿಯನ್ನು ಮಾಡ್ತೇನೆ. ಆಕಾಶವಾಣಿ ಶಿವಮೊಗ್ಗ ವಿಶೇಷ ಏನಂದ್ರೆ ರಾಜ್ಯದಲ್ಲಿ ಅನೇಕ ಕಡೆಗಿದೆ ಅಲ್ಲಿಯ ಆಕಾಶವಾಣಿ ಕೇಂದ್ರಗಳಿದೆ. ಉದಾಹರಣೆಗೆ ಉಡುಪಿಲಿದೆ ಅಂತ ಅನ್ಕೊಳ್ಳೋಣ, ಮಂಗಳೂರಿನಲ್ಲಿದೆ. ಅರ್ಧ ಕರ್ನಾಟಕ ಅಂದ್ರೆ ದಟ್ ಮೀನ್ಸ್ ಆ ಕಡೆ ಕೋಸ್ಟಲ್ ಲೈನು, ಇನ್ನು ಅರ್ಧ ಕೇರಳ ಕವರ್ ಆಗುತ್ತೆ. ಇಲ್ಲೆಲ್ಲೋ ನಾರ್ತ್ ಕರ್ನಾಟಕ ಭಾಗದಲ್ಲಿ ಇರುವಂತಹ ಟ್ರಾನ್ಸ್ಮಿಟರ್ ಅರ್ಧ ಆ ಒಂದು ಬಾರ್ಡ್ರು ಕರ್ನಾಟಕ ಕವರ್ ಆಗುತ್ತೆ, ನಾರ್ತ್ ಕರ್ನಾಟಕ, ಇನ್ನರ್ಧ ಆ ಕಡೆ ಆಂಧ್ರ ಈ ಕಡೆ ಕವರ್ ಆಗುತ್ತೆ. ಆದ್ರೆ ಇದು ಒಂದೇ ಏಕೈಕ ಶಿವಮೊಗ್ಗ ಭದ್ರಾವತಿ ಆಕಾಶವಾಣಿ ಕೇಂದ್ರ ಸಂಪೂರ್ಣವಾಗಿ ಕನ್ನಡಿಗರನ್ನ ಕವರ್ ಮಾಡುವಂತ ಕೇಂದ್ರ ನಮ್ಮ ಶಿವಮೊಗ್ಗ ಭದ್ರಾವತಿ ಆಕಾಶವಾಣಿ ಕೇಂದ್ರ ಅಂತ ಹೇಳಿ ಇವತ್ತು ಅಭಿಮಾನ ಪೂರ್ವಕವಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಿಂದೆಲ್ಲ ಹಳ್ಳಿಗಳಲ್ಲಿ 7 ಗಂಟೆ ಆದ್ರೆ ರೇಡಿಯೋ ಹಾಕೊಂಡ್ಲಿಕ್ಕೆ ಓಡೋಗ್ತಾ ಇದ್ರು. 1923ರಲ್ಲಿ ಬಾಂಬೆ ರೇಡಿಯೋ ಕ್ಲಬ್ ಅಂತ ಹೇಳಿ ಪ್ರಸಾರ ಭಾರತಿ ಅವಾಗ ಶುರುವಾಯಿತು. ಈ ತರ ಇತಿಹಾಸವನ್ನು ನಾವೆಲ್ಲ ಕೂಡ ಕೇಳ್ಕೊತಾ ಬಂದಿದ್ದೀರಿ. ವಿಶೇಷವಾಗಿ 60 ವರ್ಷಗಳ ಹಿಂದೆ ನಮ್ಮ ಶಿವಮೊಗ್ಗದಲ್ಲಿ 1965 ಅದರ ಸೇವೆಯನ್ನ ನಮ್ಮ ಭದ್ರಾವತಿ ಕೇಂದ್ರದಲ್ಲಿ ಶುರುವಾಯಿತು. ಮತ್ತು ಇದನ್ನ ಹಂತ ಹಂತವಾಗಿ ಆ ಸಂದರ್ಭದಲ್ಲಿ ಅಭಿವೃದ್ಧಿ ಮಾಡ್ಕೊಂಡ್ಬರುವಂಥ ಕೆಲಸ ಕಾರ್ಯಗಳು ಕೂಡ ಆಯಿತು. 1987ರಲ್ಲಿ ಭದ್ರಾವತಿಯಲ್ಲಿ JPS ಕಾಲೋನಿಯಲ್ಲಿ ಸ್ವಂತ ಸ್ಟುಡಿಯೋನ ಮಾಡಿಕೊಂಡು ಅಪ್ಗ್ರೇಡ್ ಆಗ್ತಾ ಹೋಯಿತು. ವಿಶೇಷವಾಗಿ 1994ರಲ್ಲಿ ಮೀಡಿಯಂ ವೇವ್ನ ಅಪ್ಗ್ರೇಡ್ ಮಾಡ್ತಾರೆ. ಆಮೇಲೆ 2014ನಲ್ಲಿ 1 ಕಿಲೋವ್ಯಾಟ್ FM ತರಂಗಾಂತರ ಭದ್ರಾವತಿ ಶುರುವಾಗುತ್ತೆ. ಅಂದರೆ ಇದರಿಂದ ನಮ್ಮ ಜಿಲ್ಲೆಯಲ್ಲೇ ಸರಿಯಾದ ಎಲ್ಲ ಕಡೆನೂ ಕೂಡ ಇದರ ಸಂಪರ್ಕ ಸಿಗ್ತಾ ಇದ್ದಿಲ್ಲ. ಸೊ ಆ ಸಂದರ್ಭದಲ್ಲಿ ನಾನು ಈ ಸಂದರ್ಭದಲ್ಲಿ ರೆಸ್ಪೆಕ್ಟೆಡ್ ಯಡಿಯೂರಪ್ಪಾಜಿನ ನಾನು ನೆನೆಸ್ಕೊಳ್ಬೇಕು. ವೆನ್ ಹಿ ವಾಸ್ MP ಅವತ್ತು ಅವರು ಮೆಮೊರಾಂಡಮ್ ಕೊಡ್ತಾರೆ. ಅದಾದ್ಮೇಲೆ ಜಾವಡೇಕರ್ ಹತ್ರ, ಅದಾದ್ಮೇಲೆ ನಾನು ಉಳಿದಂಥ ಟರ್ಮ್ನಲ್ಲಿ ಫಾಲೋಅಪ್ ಅನ್ನು ಮಾಡಿ ಇವತ್ತು ಇಂಪ್ಲಿಮೆಂಟೇಷನ್ ಆಗ್ತಾ ಇದೆ ಅಂತ ಹೇಳಿ ಅತ್ಯಂತ ಅಭಿಮಾನದಿಂದ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. The strength of Akashvani is the immense and I fully understand it. I remember learning about the Pokhran test of 1998 through a tea seller in Himachal Pradesh who heard it on the radio. The Honorable PM has said on the strength of impact of Akashvani. Early days we know we don't have such much of TV channels, we don't have social medias, only voice is the Akashvani. Whenever you wake up in the morning,
you listen, and in the night you listen Akaswani, Akaswani News, Akaswani culturals, local programs. See, this Akaswani always promotes the local dialects and local programs, local artisans. So for the local artisans, through the Akaswani, they went out the global level. The Akaswani platform taken them the main stage. Friends, I believe that the radio is an influential source of the information, inspiration and innovation, and during times of even emergency, it truly become the lifeline of communication to the country. Whenever some natural disaster or crisis disrupt electricity, internet services or other communication networks, radio often remains the most reliable source of trusted and timely information, true information, the correct information. Nowadays the misinformation, false information, this true travels very fast, but Akaswani never gives the false information. Akaswani gives only the truth and the correct informations only. Akaswani or Doordarshan, we don't want breaking news, we don't want immediate breaking news. We want give the sources of, we want take the right message to the common people. That is the public broadcaster's commitment to the nation. And for that, now the modernization of Akaswani, in this, for that our Honorable Prime Minister allotted for the broadcasting infrastructure and network development scheme with a financial outlay of 2,539 crore, almost 2,500 crore spent for this year, last year only, last year itself, for the development of the infrastructure, broadcasting infrastructure entire the country. For the financial support of Prasar Bharati, for the expansion and the upgradation for broadcasting infrastructure and content development for the quality contents. Under the visionary leadership of our Honorable Prime Minister Shri Narendra Modi ji, under the guidance of our Honorable Minister of Information and Broadcasting Shri Ashwin Vaishnav ji, All India Radio is switching from analog to digital in a paced manner using digital radio model technology. So nowadays the technology is changing. Daily new technologies are coming. For that, the digital radio model technology is going to introduce throughout the country. This technology provides superior sound quality, data service and lower power consumption. Today, the All India Radio has become one of the largest broadcasting organizations in the world in terms of the number of languages of broadcast and spectrum of socio-economic and cultural diversity.